ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತೇಳಿ ಬಿಜೆಪಿಯವರು ಆರೋಪವನ್ನ ಮಾಡ್ತಿದ್ದಾರೆ. ಏನು ಹೇಳ್ತೀರಿ ನೀವು? ಪೊಲಿಟಿಕಲ್ ರಿಪೋರ್ಟರ್ ಆಗಿಲ್ಲದೆ ಇರೋ ಕಾರಣಕ್ಕೆ ಲಾಸ್ಟಲ್ಲಿ ಬಿ ಜೆ ಪಿ ನಾಯಕರ ಬಗ್ಗೆ ಒಂದು ಹೇಳಿಕೆಯನ್ನು ಮಾತನ್ನು ಹೇಳಿ ಮುಗಿಸಿದ್ರಿ. ಏನಂತ ಹೇಳಿದ್ರಿ ಅಂದರೆ, ಇನ್ನೂ ತನಿಖೆ ಆಗಿಲ್ಲ, FIR ಆಗಿದೆ, ವಿಚಾರಣೆ ನಡೀತಾ ಇದೆ, ಆಗಲೇ ಬಿ ಜೆ ಪಿ ನಾಯಕರುಗಳು ಈ ಥರ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರಿ. ಸೊ ಈ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸನ್ನು ಕೊಡ್ತಾ ಇದ್ದಾರಲ್ಲ, ಸೊ ರಾಜ್ಯ ಕ್ರೈಮು ಇದು ಜಾಸ್ತಿ ಆಗ್ತಾ ಇದೆ. ಆ ಕ್ರೈಮ್ ರೇಟ್ ಜಾಸ್ತಿ ಆಗೋದಕ್ಕೆ ಕಾರಣಕರ್ತರೆ ಇವರಿಬ್ಬರು. ನಾನು ಇವತ್ತು ಬೆಳಿಗ್ಗೆ ಒಂದು ಇದನ್ನು ಮಾಮೂಲಿ ಸ್ಕ್ರಾಲ್ ಮಾಡ್ಬೇಕಾದ್ರೆ ನ್ಯೂಸ್ ಐಟಮ್ ಬಂತು. ಅದರೊಳಗೆ ಒಂದು ಐಟಮ್ ಇದೆ, ಅಪ್ಪ ಎಂದವಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ನ ಕಿರಾತಕ. ಬೆಳಗಾವಿನಲ್ಲಿ ನಡೆದಿರುವಂಥ ಘಟನೆ. ಅದಾದ್ಮೇಲೆ ಅದು ನೆಕ್ಸ್ಟ್ ನೀವು ನ್ಯೂಸ್ ಓದಬೇಕಿದೆ, ಅದ್ರಲ್ಲಿ ಕೂಡ ಟ್ವಿಸ್ಟ್ ಆಗಿದೆ. ಅದೇ ಟ್ವಿಸ್ಟ್, ಅದ್ರಲ್ಲಿ ಕೂಡ ಟ್ವಿಸ್ಟ್. ಅದರಲ್ಲಿ ಏನು ಬಿಜೆಪಿ ಲೀಡರ್ ಪೃಥ್ವಿ ಸಿಂಗ್. ಹೌದು. ಸೊ ಇದನ್ನ ಹಂಗಾರೆ ಬಿಜೆಪಿ ಲೀಡರ್ ಮಾಡಿರುವಂಥ ಈ ಪ್ರಕರಣದಲ್ಲಿ ಲವ್ ಜಿಹಾದ್ ಇದೆಯಾ? ನಾನು ಅಪರಾಧಗಳನ್ನ ಸಮರ್ಥನೆ ಮಾಡ್ಕೊತಾ ಇಲ್ಲ. ಅದಾದ ನಂತರ ಚುನಾವಣೆ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏಪ್ರಿಲ್ ತಿಂಗಳಲ್ಲಿ 60 ದಿವಸಗಳ ಕಾಲ ಇಡೀ ನ್ಯೂಸ್ ಚಾನೆಲ್ಗಳು ಬ್ಯುಸಿಯಾಗಿದ್ದು. ಆ ಬ್ಯುಸಿ ಮಾಡಿದ್ದು ಯಾರು ಅಂದರೆ ಪ್ರಜ್ವಲ್ ರೇವಣ್ಣವರು. ಅವರೆಷ್ಟು ಅತ್ಯಾಚಾರಗಳನ್ನ ಮಾಡಿದ್ದಾರೆ. ಅದಾದ ನಂತರ ಇತ್ತೀಚೆಗೆ ಸೂರಜ್ ರೇವಣ್ಣವರು ಅತ್ಯಾಚಾರ ಮಾಡಿ, ಅದು ಯುವಕರ ಮೇಲೆ, ಪುರುಷರನ್ನೂ ಬಿಡಲ್ಲ. ಜನತಾದಳದಲ್ಲಿ ಅಣ್ಣ ತಮ್ಮ ಮಹಿಳೆಯರನ್ನು ಬಿಡಲ್ಲ, ಅಣ್ಣ ಪುರುಷರನ್ನು ಬಿಡಲ್ಲ. ಅದಾದ ನಂತರ ಯಡಿಯೂರಪ್ಪ ಅವರು ಪೋಕ್ಸೋ ಪ್ರಕರಣದಲ್ಲಿ ಇತ್ತೀಚೆಗೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತೊಗೊಂಬಂದಿದ್ದಾರೆ. ಇವತ್ತಿಗೂ ಅವ್ರ ಮೇಲೆ ಚಾರ್ಜ್ ಶೀಟ್ ಆಗಿದೆ, ವಿಚಾರಣೆ ನಡೀತಾ ಇದೆ. ಸೊ ಇಡೀ ಪ್ರಕರಣಗಳಿಗೆ ಬಿ ಜೆ ಪಿಯವ್ರು ಮಾಡ್ತಾ ಇರುವಂಥ ಈ ಪ್ರಕರಣಗಳು, ಬಿ ಜೆ ಪಿಯವರು ಒತ್ತಿರುವಂಥ ಆರೋಪಗಳು, ಅವ್ರು ಎದುರಿಸ್ತಾ ಇರುವಂಥ ಪ್ರಕರಣಗಳು ನೋಡಿದಾಗ ಕ್ರೈಮ್ ರೇಟು ನಿಜವಾಗ್ಲೂ ಜಾಸ್ತಿ ಆಗಿದೆ. ಅದಕ್ಕೆ ಕಾರಣ ಬಿ ಜೆ ಪಿ ಮತ್ತು ಜನತಾದಳದವರು. ಓಕೆ. ಸೊ ನಮ್ಮ ಸರ್ಕಾರ, ಪೊಲೀಸ್ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ನಿಮಗೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸ್ಯಾಂಟ್ರೋ ರವಿ ಅಂತ ಗೊತ್ತಿರಬೇಕು. ಸ್ಯಾಂಟ್ರೋ ರವಿನೂ ಗೊತ್ತು, ಪಂಚೆ ಸ್ವಾಮೀಜಿ ಕೂಡ ಗೊತ್ತು, ಕೂಡ ಗೊತ್ತಿದೆ. ಸ್ಯಾಂಟ್ರೋ ರವಿ ನೆಕ್ಸ್ಟ್ ಬರ್ತೀನಿ. ಸ್ಯಾಂಟ್ರೋ ರವಿ ವಿಚಾರವಾಗಿ ಇವತ್ತು ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಮಾಡ್ಕೊಂಡ್ರ ವಿಚಾರವಾಗಿ ಎಲ್ಲವನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ರಾಮು ಅವರೇ, ಸೂರ್ಯ ಮುಕುಂದರಾಜ್ ಅವರು ಹೇಳಿದ್ದನ್ನ ಕೇಳಿಸ್ಕೊಂಡ್ರಿ. ಅಲ್ಲ, ಈಗ ಕಾಂಗ್ರೆಸ್ನವ್ರಿಗೆ ಏನಾಗಿದೆಯೋ ಅರ್ಥ ಆಗ್ತಾ ಇಲ್ಲ. ಒಂದು ಅತ್ಯಾಚಾರ ಆಗಿದೆ ಅಂದಾಗ ಯಾವ್ದೋ ದೈವಟ್ ಮಾಡ್ಕೊಂಡು ಯಾವ್ದೋ ಏನೋ ಮಾತಾಡ್ತಕ್ಕಂಥದ್ದಲ್ಲ. ಇವತ್ತು ಆಗಿರ್ತಕ್ಕಂಥ ಅತ್ಯಾಚಾರ ಹೆಣ್ಮಗಳು ಲವ್ ಜಿಹಾದ್ ಅಂತ ಹೇಳ್ತಾರೆ. ಅದು ನೀವು ಯಾಕೆ ಅಷ್ಟು ಬೇಗ ಬಿಜೆಪಿ ಅವರು ಯಾಕೆ? ನಾನು ನೀವು ಮಾತಾಡೋ ಸುಮ್ಮನೆ ಇದೀನಿ, ನೀವು ಮಾತಾಡೋ ಸುಮ್ಮನೆ ಇದೀನಿ. ನಮಗೆ ನಾಲ್ಕರಂದ್ರೆ ನೋವಾಗ್ತಾ ಇದೆ, ನಮ್ಮ ನೋವಾಗ್ತದೆ ಹೇಳ್ಕೋಬೇಕಾಗ್ತದೆ. ನೀವು ಮಾತಾಡೋ ಇವತ್ತು ದೇಶದಲ್ಲಿ, ಇವತ್ತು ರಾಜ್ಯದಲ್ಲಿ ಏನೆಲ್ಲ ಅನಾಹುತಗಳಾಗ್ತಾ ಇದಾವೆ, ಏನೆಲ್ಲ ದೌರ್ಜನ್ಯಗಳಾಗ್ತಾ ಇದಾವೆ, ಏನೆಲ್ಲ ಅತ್ಯಾಚಾರಗಳಾಗ್ತಾ ಇದಾವೆ, ಇದಕ್ಕೆಲ್ಲ ಸಮರ್ಸ್ಕೊಳ್ಳೋದು. ಮುಸಲ್ಮಾನ ಅತ್ಯಾಚಾರ ಮಾಡಿದ ತಕ್ಷಣ ಎಲ್ಲ ಡೈವರ್ಟ್ ಮಾಡೋದು. ಪಾಕಿಸ್ತಾನ ಅಂತ ಹೇಳ್ತಕ್ಕಂಥ ಮನಸ್ಥಿತಿ ಕಾಂಗ್ರೆಸ್ ಅವ್ರಿಗೆ ರಿಪೋರ್ಟ್ ಬಂದ್ರೆ ಒಂದ್ ನಿಮಿಷ ಸರ್, ಈ ಚರ್ಚೆ ಆಗ್ತದೆ ಏನಕ್ಕೆ ಹೇಳಿ ಸರ್? ಲ್ಯಾಂಡ್ ಆರ್ಡರ್ ಬಗ್ಗೆ ಕಾಪಾಡಬೇಕಾಗಿ ಒಂದ್ ನಿಮಿಷ ಸರ್, ಲ್ಯಾಂಡ್ ಆರ್ಡರ್ ಕಾಪಾಡಬೇಕಾಗಿರೋದು ಯಾರು? ಸರ್ಕಾರ. ವಿಪಕ್ಷ ಏನ್ ಮಾಡ್ತಾ ಇದೆ? ವಿಪಕ್ಷ ಕೇಳ್ತಾ ಇದೆ. ಕಿವಿಯಿಂದ ಕೆಲಸ ಮಾಡ್ಬೇಕಾಗಿರುವಂತ ವಿಪಕ್ಷ ಅದ್ರಲ್ಲಿ ರಾಜಕೀಯ ಮಾಡ್ಕೊಂಡ್ ಕೂತಿದೆಯಲ್ಲ. ಏನ್ ರಾಜಕಾರಣದಲ್ಲಿ ಇವತ್ತು ಲವ್ ಜಿಹಾದ್ ಅಂತ ಹೇಳಿಕೆಯನ್ನು ಕೊಡೋದು, ಅತ್ಯಾಚಾರದ ಬಗ್ಗೆ ತನಿಖೆ ಆಗಬೇಕು, ಅದ್ರ ಬಗ್ಗೆ ರಾಜಕಾರಣದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದ್ರೆ ನೋಡಿ, ಇವತ್ತು ಒಂದು ಸ್ಪಷ್ಟ ಸಂದೇಶ ರವಾನೆ ಆಗಬೇಕು. ರಾಮೋರೆ ನೋಡಿ, ಎಲ್ಲರೂ ಕೂಡ ಪ್ಯಾನೆಲ್ ಅಲ್ಲಿರುವಂತ ಪ್ರತಿಯೊಬ್ಬರು ಕೂಡ ಕೇಳ್ಕೊಳ್ತೀನಿ, ಒಂದು ಸ್ಪಷ್ಟ ಸಂದೇಶ ರವಾನೆ ಆಗಬೇಕು. ನೋಡಿ, ಇವತ್ತು ನಮ್ಮೊಂದಿಗೆ ಇವತ್ತು ಹೆಣ್ಣು ಮಕ್ಕಳು ಯಾರಾದ್ರೂ ಉತ್ತರ ಕೊಡಿ. ಇವತ್ತು ಹೆಣ್ಣು ಮಕ್ಕಳು ಸರ್ ಯಾರಾದ್ರೂ ಉತ್ತರ ಕೊಡಿ. ಕಾಂಗ್ರೆಸ್ ಅವರಾಗಿರ್ಬೋದು, JDS ಅವರಾಗಿರ್ಬೋದು, ಸಾಮಾಜಿಕ ಹೋರಾಟಗಾರ ಆಗಿರ್ತ ಫಾರೂಕ್ ಅವರಾದ್ರೂ ಕೊಡ್ಬೋದು. ಇವತ್ತು ಯಾರಾದ್ರೂ ಒಬ್ಬ ಹೆಣ್ಣು ಮಗು ಧೈರ್ಯವಾಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ವಾಪಸ್ ಧೈರ್ಯವಾಗಿ ಬರುತ್ತೆ ಅನ್ನೋ ನಂಬಿಕೆ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿದ್ಯಾ ಇಲ್ವಾ? ಯಾಕೆ ಅಂತ ಕಾರಣ ಜೊತೆ ಹೇಳಿ, ಯಾರಾದ್ರೂ ಹೇಳಿ, ಯಾರಾದ್ರೂ ಕೊಡಿ ಉತ್ತರ. ನಿಮಿಷ ನೋಡಿ, ನಾನು ಹೇಳ್ತೀನಿ ಕೇಳಿ. ಆಗಿದೆ, ಆಗಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ, ಆಗಿದೆ. ಇವತ್ತು ಏನು ಕಮಿಷನರ್ ಇದ್ದಾರೆ, ದಯವಿಟ್ಟು ಎಷ್ಟೇ ಅವ್ರಿಗೆ ಧನ್ಯವಾದ ಹೇಳಿದ್ರು ಕಮ್ಮಿನೇ. ಯಾಕಂದ್ರೆ ಇವತ್ತು ಏನು ನಡೀತಾ ಇದೆ ಜನರಲ್ ಆಗಿ ಎಲ್ಲ ಕಡೆ, ಪ್ರತಿಯೊಂದು ಕಡೆನೂ ಇವತ್ತು ಕಮಿಷನರ್ ಅವರು ಏನು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ತಾ ಇದ್ದಾರೆ. ಯಾವುದೇ ಸ್ಟೇಷನ್ಗಳಲ್ಲಿ ಹೋಗಿ ನೀವು, ಯಾಕಂದ್ರೆ ನಾನು ಸಾಮಾಜಿಕವಾಗಿರೋದ್ರಿಂದ ಬೆಂಗಳೂರಲ್ಲಿರೋ ಪ್ರತಿಯೊಂದು ಸ್ಟೇಷನ್ಗೂ ಹೋಗ್ತೀನಿ ಬರ್ತೀನಿ. ಇವತ್ತು ಮುಂಚೆ ಯಾವುದೇ ಕೇಸ್ಗಳನ್ನ ತಗೊಬೇಕಾಗಿದ್ರೆ ಅವ್ರು ಬರೀ ಏನು ಮಾಡ್ತಾ ಇದ್ರು, ಬರೀ ದುಡ್ಡು ಬರೋದ್ರನ್ನ ಮಾತ್ರ ನೋಡ್ತಾ ಇದ್ರು. ಇವತ್ತೇನಿದೆ ಕಾನೂನು ಪರವಾಗಿ ಏನು ಕೆಲಸಗಳು ನಡಿಬೇಕು ಅದ್ರ ಬಗ್ಗೆ
ಆಲೋಚನೆಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಏನಾದ್ರೂ ಬೇರೆ ಅನಾಹುತಗಳಾಗ್ಬೇಕಂದ್ರೆ ಯಾರಿಗಾದ್ರೂ ಸಪೋರ್ಟ್ ಮಾಡ್ಬೇಕಾದ್ರೆ ನಾನು ಹೇಳ್ತೀನಿ ಕೇಳಿ, ಬೇರೆ ರೀತಿ ಬಹಳ ನೋಡಿ. ಇವತ್ತು ಮೊನ್ನೆ ಹೇಳಿದ್ರು ಸರ್, ಈ ಬಡ್ಡಿ ವ್ಯವಹಾರದ ಬಗ್ಗೆ ಮಾತಾಡಿದ್ರು. ಬಡ್ಡಿ ವ್ಯವಹಾರದ ಬಗ್ಗೆ ಆಗಿರ್ಬೋದು, ಸ್ಟೇಷನ್ಗಳಲ್ಲಿ ಹೆಣ್ಮಕ್ಳು ಹೋಗಿ ಬರೋದಾಗಿರ್ಬೋದು. ಸರ್, ನಾನು ಕ್ರೈಮ್ ರಿಪೋರ್ಟರ್ ಆಗಿದ್ದಾಗ ಫ್ರೇಸರ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಏನಾಗಿತ್ತು ಅಂತೇಳಿ ಇಡೀ ರಾಜ್ಯ ಜನತೆ ಗೊತ್ತಿತ್ತು. ಒಬ್ಬ ಹೆಣ್ಣು ಮಗಳಿಗೆ ಯಾವ ರೀತಿಯಾಗಿ ಚಿತ್ರ ಹಿಂಸೆ ಕೊಟ್ಟು ಫ್ರೇಸರ್ ಟೌನ್ ಪೊಲೀಸ್ ಠಾಣೆಗೆ ಹೋದ್ರು. ಇಡೀ ರಾತ್ರಿ ಕಂಪ್ಲೇಂಟ್ ದಾಖಲು ಮಾಡ್ಕೊಂಡಿಲ್ಲ. ಸೂರ್ಯ ಮುಖಂದರಾಜ್ ಅವರು ಕೂಡ ರಿಪೋರ್ಟರ್ ಆಗಿದ್ರು. ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಆದ್ರೆ ಇವತ್ತು ಆ ಥರ ಆಗ್ತಾ ಇದೆಯಾ? ಆಗ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಖಂಡಿತವಾಗ್ಲೂ ಇಲ್ಲ. ಸ್ಟೇಷನ್ಗೆ ಹೋಗಿ ಎದುರ್ತಾವ್ರೆ. ಯಾಕೆ? ಏನಕ್ಕೆ ಎದುರ್ತಿದ್ದಾರೆ? ಲಾ ಅಂಡ್ ಆರ್ಡರ್ ಬಗ್ಗೆ ನೀವು ಮಾತಾಡಿದ್ರಿ. ಆ ವಿಚಾರವಾಗೇನೆ ನೀವು ಕ್ರೈಮ್ ರಿಪೋರ್ಟರ್ ಆಗಿರೋದ್ರಿಂದ ನಿಮಗೆ ಅಪ್ಡೇಟ್ ಇರುತ್ತೆ. ಇವಾಗ ಮಹಿಳೆಯರಿಗಾಗಿ, ಮಹಿಳೆಯರ ಸುರಕ್ಷತೆಗಾಗಿ ಈ ಸರ್ಕಾರ ಮಹಿಳೆ ಪೇದೆಯರನ್ನ ಹೆಚ್ಚಿಸಿದ್ದಾರೆ. ಮತ್ತೆ ನೈಟ್ ಶಿಫ್ಟ್ ಅಲ್ಲಿ 2 ಮಹಿಳೆ ಪೇದೆಯರನ್ನ ನಿಯೋಜಿಸಿದ್ದಾರೆ. ಮತ್ತೆ ಇನ್ನೊಂದು ಖುಷಿ ಪಡುವಂತ ವಿಚಾರ ಏನಂದ್ರೆ, ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಏನೋ ಒಂದು ನೈಟ್ ಟೈಮ್ ಅಲ್ಲಿ ಏನು ಡ್ರಂಕ್ ಅಂಡ್ ಡ್ರೈವ್ ಸಮಸ್ಯೆಗಳಾಗ್ತಾ ಇತ್ತು, ಅಲ್ಲೂ ಕೂಡ ಮಹಿಳೆಯರು ಚಾಲಕರಾಗಿರೋ ಸಮಯದಲ್ಲಿ ಈ ಪುರುಷರು ಅವರನ್ನ ಚೆಕ್ ಮಾಡುವಂಥದ್ದು, ಆ ಒಂದು ವಿಚಾರಗಳು ಕೂಡ ಹಲವು ಬಾರಿ ನೀವು ನೋಡಿರ್ಬೋದು, ಕೋಲಾಹಲ ಸೃಷ್ಟಿಸಿದೆ ಮೀಡಿಯಾದಲ್ಲಿ ಕೂಡ. ಸೊ ಈ ಸಮಸ್ಯೆಗಳಾಗಬಾರ್ದು ಅಂತ ಅಲ್ಲೂ ಕೂಡ ಮಹಿಳೆ ಪೇದೆಯನ್ನ ನಿಯೋಜಿಸಿದ್ದಾರೆ. ಇದು ಒಳ್ಳೆಯ ಪ್ರಯತ್ನ. ಈಗ ಇವತ್ತು ಜಾರಿ ಈಗಷ್ಟೇ ಆಗಿದೆ. ಬಟ್ ನಾನೇನು ಹೇಳಬೇಕು ಅಂದ್ರೆ, ಈ ತರ ಒಂದು ಯೋಜನೆಗಳನ್ನ ಸರ್ಕಾರ ತಂದ್ರೆ, ನಿಯಮಿತವಾಗಿ ಹಂತವಾಗಿ ತಂದ್ರೆ ನಿಜವಾಗ್ಲೂ ಇದು ಮಹಿಳೆಯರಿಗೆ ಉಪಯೋಗವಾಗುತ್ತೆ. ಲಾ ಅಂಡ್ ಆರ್ಡರ್ ಸಮಸ್ಯೆ ನಮಗೆ ನಿವಾರಣೆ ಆದ್ರೆ ಹೆಚ್ಚಾಗಿ ಇಂಥ ಅತ್ಯಾಚಾರ ಪ್ರಕರಣಗಳಿರ್ಬೋದು ಅಥವಾ ಬೇರೆ ಯಾವುದೇ ಕಿರುಕುಳಗಳಿರ್ಬೋದು ಸಾಮಾನ್ಯವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಮಹಿಳೆಯರು ಧೈರ್ಯವಾಗಿ ಓಡಾಡ್ಬೋದು. ಇವತ್ತು ಧೈರ್ಯವಾಗಿ ಓಡಾಡ್ತಾವ್ರ ಮೇಡಮ್? ಅದನ್ನೇ ನಾನು ಹೇಳ್ತಾ ಇರೋದು ಸರ್. ನಿಯಮಿತವಾಗಿ ಇವಾಗ ನಾನು 12 ಗಂಟೆ ರಾತ್ರಿನಲ್ಲಿ ನಾನು ಹೋದ್ರೆ, ಡ್ರೈವ್ ಮಾಡ್ಕೊಂಡು ಹೋದ್ರೆ, ಹೇಳ್ತಾ ಇದೀನಿ, ನೀವು ಆಕ್ಸಿಡೆಂಟ್ ಬರ್ಬೇಡಿ. ಅಲ್ಲ, ಎಲ್ಲಾ ಕೇಸ್ಗಳು, ರೋಡ್ ರೇಜ್ ಕೇಸ್ಗಳಲ್ಲಿ ಹೆಣ್ಣುಮಕ್ಕಳು ಬೇಡ್ಕೊಳ್ತಾರವಲ್ಲಿ. ಅಲ್ಲ, ಹೇಳ್ತಾ ಹೆಣ್ಣುಮಕ್ಕಳು ಬೇಡ್ಕೊಳ್ತಾರೆ. ಎಷ್ಟೇ ಕಠಿಣವಾದಂತ ಕ್ರಮವನ್ನ ತಗೊಂಡ್ರು ಕೂಡ ಇವತ್ತು ರೋಡ್ ರೇಜ್, ಒಂದ್ ನಿಮಿಷ ಅಲ್ಲಿಗೆ ಬರ್ತೀನಿ. ರೋಡ್ ರೇಜ್ ಕೇಸ್ಗಳಲ್ಲಿ ಇವತ್ತು ಹೆಣ್ಮಕ್ಳನ್ನೇ ವಿಡಿಯೋ ಮಾಡ್ಕೊಳ್ತಾರೆ, ನಮಗೆ ಸೇಫ್ಟಿ ಇಲ್ಲ ಅಂತೇಳಿ. ಸೇಫ್ಟಿ ಇದೆ ಬರ್ಲಿ ಅಂತಾನೆ ಈ ಒಂದು ಸಹಕಾರವನ್ನ ಪೊಲೀಸ್ ಸ್ಟೇಷನ್ ಅಂದ್ರೆ ಪೊಲೀಸ್ ಅಧಿಕಾರಿಗಳು, ಅಲ್ಲಿ ಪೊಲೀಸ್ ಸ್ಟೇಷನ್ ಯಾವ್ಯಾವ ನಿಯೋಜಿತ ಪೊಲೀಸ್ ಸ್ಟೇಷನ್ಗಳಿದೆ ಅಲ್ಲಿ ಮಹಿಳೆ ಪೇದೆಗಳನ್ನು ನೀವನ್ನ ನೋಡ್ತಾ ಇದ್ದಂಗೆ ನಿಮ್ಗೆ ಸೇಫ್ ಅನ್ಸುತ್ತೆ. ಇವಾಗ ಪುರುಷ ಯಾರೇ ಪೇದೆಗಳಿದ್ರು ಮಹಿಳೆಯರಿಗೆ ಕಂಫರ್ಟಬಲ್ ಇರಲ್ಲ ಹೇಳೋದಕ್ಕೆ. ಈಗ ಮಾಡಿರುವಂತ ತಗೊಂಡಿರುವಂತ ನಿರ್ಧಾರ ನಿಜವಾಗ್ಲೂ ಒಂದು ಒಳ್ಳೆ ನಿರ್ಧಾರ. ಒಂದು ಇನ್ಸಿಡೆಂಟ್ ಆಯ್ತು ನಮ್ಮ ಈ ಕಡೆ ಬೆಂಗಳೂರು ಈಸ್ಟ್ ಕಡೆ, ಒಂದು ಇನ್ಸಿಡೆಂಟ್ ಆಯ್ತು ಮೇಡಮ್. ಹೆಣ್ಮಕ್ಳದೇನೆ ಡ್ರಾಪ್ ಕೊಡೋ ನೆಪದಲ್ಲಿ ಕರ್ಕೊಂಡು ಹೋಗಿ ಎಮರ್ಜೆನ್ಸಿ ಅಂತ ಹೋಗಿ ಅತ್ಯಾಚಾರ ಎಸಗೋದಕ್ಕೆ ಪ್ರಯತ್ನ ಪಟ್ಟು ಅವರಿಬ್ರು ಸ್ನೇಹಿತರು ಹೋಗ್ತಾರೆ ಅಲ್ಲಿಗೆ ಅಂತಂದಾಗ ಪೊಲೀಸರು ಅಷ್ಟು ಬೇಗ ಅಲ್ಲಿಗೆ ಹೋಗ್ಲಿಲ್ಲ ಅಂತಂದ್ರೆ ಏನರ್ಥ? ಮುಂಚೆ ನಾವು 15 ನಿಮಿಷದಲ್ಲಿ ಯಾವುದೇ ಒಂದು ಕರೆ ಬಂದ್ರು 15 ನಿಮಿಷದಲ್ಲಿ ನಾವು ನಮ್ಮ ಹೊಯ್ಸಳ ಅಲ್ಲಿ ಇರುತ್ತೆ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಪ್ಲಾನಿಂಗ್ ಎಲ್ಲ ಮಾಡಿ ಅದಕ್ಕೆ ಒಂದು ಟೀಮ್ ಅನ್ನ ಕರ್ಕೊಂಡ್ ಬಂದು ಕಮಿಷನರ್ ಆಫೀಸರ್ ಇವತ್ತು ಕೂಡ ಇದೆ. ಪಿಂಕ್ ಹೊಯ್ಸಳ ಅಂತಾನು ಮಾಡಿದ್ರು. ಇನ್ನೊಂದು ಏನಾಗಬೇಕು ಅಂದ್ರೆ ನಾಗೇಂದ್ರ, ನಾವು ಈಗ ನೋಡ್ತಾನೆ ಇದೀವಿ, ನೀವು ಕ್ರೈಮ್ ರಿಪೋರ್ಟರ್ ಆಗಿ, ನಾವು ಕೋರ್ಟ್ ರಿಪೋರ್ಟರ್ ಆಗಿ, ಅತ್ಯಾಚಾರ ಪ್ರಕರಣಗಳು ಕೋರ್ಟಲ್ಲಿ ಯಾವ ರೀತಿ ಆಗುತ್ತೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ ರೀತಿ ಆಗುತ್ತೆ ಅಂತ. ಇವತ್ತು ನಿರ್ಭಯ ಪ್ರಕರಣ ಆಯ್ತು. ನಿರ್ಭಯ ಪ್ರಕರಣ ಆದ ನಂತರ ಪೋಕ್ಸೋ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಪೋಕ್ಸೋ ಕಾಯ್ದೆಯಿಂದ ಅನೇಕ ಜನ ಇವತ್ತು ಪ್ರತಿ ಜಿಲ್ಲೆನಲ್ಲಿ ನೀವು ಡಾಟಾ ತಗೊಂಡ್ರೆ 250-300 ಜನ ಒಂದೊಂದು ಜಿಲ್ಲೆನಲ್ಲಿ ಜೈಲಲ್ಲಿದ್ದಾರೆ ಪೋಕ್ಸೋ ಪ್ರಕರಣಗಳಲ್ಲಿ. ಸೊ ಕಠಿಣವಾದಂಥ ಕೆಲಸ ಮತ್ತು ಕಾನೂನಾತ್ಮಕವಾಗಿ ಯಾವ ರೀತಿ ಟ್ರಯಲ್ ಆಗಬೇಕು ಅನ್ನೋದು ಆಗ್ತಾ ಇದೆ. ಬಟ್ ಆ ನಿರ್ಭಯ ಫಂಡ್ ಅಂತ ಏನು ಮಾಡಿದ್ರು, ಆ ನಿರ್ಭಯ ಫಂಡ್ಗಳಲ್ಲಿ ಪ್ರತಿಯೊಂದು ಇದರಲ್ಲೂ ಪ್ಯಾನಿಕ್ ಬಟನ್ ಇರಬೇಕು, ಆಮೇಲೆ CCTV ಕ್ಯಾಮ್ರಾಗಳು ಹಾಕ್ಸ್ಬೇಕು, ವುಮೆನ್ ಫ್ರೆಂಡ್ಲಿ ಪೊಲೀಸ್ ಸ್ಟೇಷನ್ಸ್ ಇರಬೇಕು, ಗಸ್ಟ್ಗಳನ್ನ ಜಾಸ್ತಿ ಮಾಡಬೇಕು, ಪೊಲೀಸ್ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಸಂಘಟನೆಯವರು, NGOs ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಸೇಫ್ಟಿ ಕೊಡುವಂಥ ಒಂದು ಇದನ್ನೆಲ್ಲ ಮಾಡಬೇಕು, ಕಾರ್ಯಾಗಾರಗಳು ಮಾಡಬೇಕು ಅಂತೆಲ್ಲ ಮಾಡಿದ್ರು. ಇತ್ತೀಚಿನವರೆಗೂ ಎಷ್ಟು ಹಣವನ್ನು, ನಿರ್ಭಯ ಫಂಡ್ ಹಣವನ್ನು ಬಳಸಲಾಗಿದೆ ಅಂತ ಡಾಟಾ ತೆಗೆದ್ರೆ ಇಲ್ಲ. ಕೇಂದ್ರ ಸರ್ಕಾರದಿಂದ ಎಷ್ಟು ನಿರ್ಭಯ ಫಂಡ್ಗಳನ್ನ ರಾಜ್ಯಗಳಿಗೆ ಕೊಟ್ಟಿದ್ದಾರೆ ಅಂದರೆ ಇಲ್ಲ. ಸೊ ಇದನ್ನ ಮಹಿಳೆಯರಿಗೋಸ್ಕರ ಕೇವಲ ನಾವು ರಾಜಕಾರಣಿಗಳಾಗ್ಬಿಟ್ಟು ಭಾಷಣಗಳು ಮಾಡಿ ಅದನ್ನೇ ಮಾತಾಡ್ತಿರೋದು. ಕೆಲವೊಂದು ಈಗ ಮಹಿಳಾ ಆಯೋಗದಿಂದ ನಿಮ್ ಸರ್ಕಾರದಲ್ಲೇ ಜಾಸ್ತಿ ಆಗಿರೋದು, ನಿಮ್ ಸರ್ಕಾರದಲ್ಲೇ ಜಾಸ್ತಿ. ಒಬ್ಬ PSI ದಲಿತರ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತಾರೆ ಚಿಕ್ಕಮಗಳೂರಲ್ಲಿ. ನಿಮ್ ಸರ್ಕಾರ ಲಾಕಪ್ ಅಲ್ಲಿ ಮಾಡ್ಬಿಟ್ಟಿದ್ದೀರಾ, ಲಾಕಪ್ ಅಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾರೆ ಬಾಯಿಗೆ ಒಬ್ಬ PSI. ನಿಮ್ ಸರ್ಕಾರ ಇದ್ದಾಗ ನೀವು ಅದನ್ನ ನಿಮ್ ಪೊಲೀಸ್ ಅಧಿಕಾರಿಗಳೇ ಒಬ್ಬ ದುಡ್ಡು ಕೊಟ್ಬಿಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೊಂತ ಇದ್ರು. ಟ್ರಾನ್ಸ್ಫರ್ ಆಗ್ತಾ ಇತ್ತು.
ಈ PSI ಜವಾಬ್ದಾರಿನ ಹಗರಣ ನಿಮ್ ನುಸುಳ್ಕೊಳ್ಳೋಕೆ ಕಾಲದಲ್ಲಾಗಿರೋದು. ಪ್ರಯತ್ನ ಮಾಡ್ತಾ ಇದ್ರ ನೀವು. PSI ಹಗರಣ ಯಾರ್ ಕಾಲದಲ್ಲಾಗಿರೋದು? ಒಬ್ಬ ADGP ಹಂತದ ಅಧಿಕಾರಿ ಬಂಧನ ಆಗ್ತಾರೆ. ADGP ಹಂತದ ಅಧಿಕಾರಿ ಬಂಧನ ಆಗ್ತಾರೆ ಅಂದ್ರೆ ಕ್ರೈಮ್ ರೇಟ್ ಜಾಸ್ತಿ ಆಗೋದು. ಒಂದ್ ನಿಮಿಷ, ಚೀನಾರಾಮ್ ಅವರೇ, ಒಂದ್ ನಿಮಿಷ.